ಥಿಕ್ನೆಸ್ಸಲ್ಲಿ ಕಲಿಸ್ಕೊಳ್ತೀವಿ ನಾವು. ಓಕೆ, ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. ನಾವು ಇದನ್ನೇ ಪನ್ನೀರ್ಗೆ ಮತ್ತು ಬೇಬಿಕಾರ್ನ್ಗೆ ಮಶ್ರೂಮ್ಗೆ ಇದೇ ಯೂಸ್ ಮಾಡೋದು ಸರ್ ಎಲ್ಲದಕ್ಕೂ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ಮರಿಯಪ್ಪನಪಾಳ್ಯ ಅಂತ ಒಂದು ಏರಿಯಾ ಇದೆ. ಇಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ ಪಾಯಿಂಟ್ ಇದೆ. ನಮ್ಮ ಒಬ್ಬ ಸಬ್ಸ್ಕ್ರೈಬರು ಇಲ್ಲಿ ಹೋಗಿ ಒಂದ್ಸರಿ ಟ್ರೈ ಮಾಡಿ, ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ, ಮನೆ ಸ್ಟೈಲಲ್ಲಿ ಒಂದು ನಿಮಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತಾರೆ ಅಂತ ಹೇಳಿದರು. ಸೊ ಶಿವಕುಮಾರ ಸ್ವಾಮೀಜಿ ಅನ್ನೋ ಒಂದು ಆರ್ಚ್ ಇದೆ, ಅದರ ಅಪೋಸಿಟಲ್ಲೇ ನಿಮ್ಗೆ ಒಂದು ಸ್ವಲ್ಪ ಒಳಗಡೆ ಬಂದರೆ ಒಂದು 2-3 ಬಿಲ್ಡಿಂಗು ಅನ್ನಪೂರ್ಣೇಶ್ವರಿ ಮಶ್ರೂಮ್ ಬಿರಿಯಾನಿ ಹೋಟೆಲ್ ಅಂತ ಒಂದು ಹೋಟೆಲು. ಸೊ ಇಲ್ಲಿ ನಿಮಗೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ ಇರುತ್ತೆ ಯಾವಾಗಲೂ. ಸಾಯಂಕಾಲ ಬಂದರೆ ಮನೆ ಸ್ಟೈಲಲ್ಲಿ ಆ್ಯಕ್ಚುಲಿ ಮಾಡ್ಕೊಡೋದು. ಸೊ ಹೋಗಿ ಇವನ ಹತ್ರ ಮಾತಾಡ್ಕೊಂಡು ಬಿರಿಯಾನಿ ಜೊತೆ ಬೇರೆ ಏನೇನು ಸಿಗುತ್ತೆ ತಿಳ್ಕೊಂಡು ನಿಮಗೂ ಕೂಡ ಕೊಡಿಸ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಲೊಕೇಶನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಕನ್ಫ್ಯೂಷನ್ ಏನಾದ್ರು ಆಯಿತು ಅಂದರೆ ಡೈರೆಕ್ಟಾಗಿ ಇಲ್ಲಿ ಬರ್ಬೋದು. ಸೊ ಹೋಗೋಣ ಬನ್ನಿ ಇವಾಗ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮಧುಮತಿ ಅಂತ. ಶ್ರೀ ಅನ್ನಪೂರ್ಣೇಶ್ವರಿ ಮಶ್ರೂಮ್ ಬಿರಿಯಾನಿ ಹೋಟೆಲು. ಯಾವಾಗ ಸ್ಟಾರ್ಟ್ ಆಗಿದ್ದು? ಆಯಿತು ಸರ್, 4 months ಆಯಿತು. ನಾವು ಮಶ್ರೂಮ್ ಬಿರಿಯಾನಿ ಬಂದು ಪಟ್ಟೇಗಾರ್ ಸ್ಟೈಲು, ಅಂದರೆ ನಾಟಿ ಸ್ಟೈಲು, ಪ್ಯೂರ್ ನಾಟಿ, ಎಲ್ಲ ಹೋಮ್ ಮೇಡ್ ಮಸಾಲ. ಯಾವುದು ಈಚೆಯಿಂದ ಮಸಾಲ ಎಲ್ಲ ಏನೂ ಹಾಕಲ್ಲ, ಎಲ್ಲ ಹೋಮ್ ಮೇಡ್ ಮಸಾಲಾನೇ ಯೂಸ್ ಮಾಡೋದು. ಓಕೆ, ಇದ್ರ ಜೊತೆ ಇನ್ನೂ ಏನೇನು ಸಿಗುತ್ತೆ ನಿಮಗೆ? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು, ಬೇಬಿಕಾರ್ನ್ ಕಬಾಬು, ಪನ್ನೀರ್ ಕಬಾಬು, ಮಶ್ರೂಮ್ ಪೆಪ್ಪರ್. ಓಕೆ, ಇಷ್ಟು ಐಟಮ್ ಸಿಗುತ್ತೆ? ಇಷ್ಟು ಐಟಮ್ ಸಿಗುತ್ತೆ ನಮ್ಮ ಹತ್ರ. ಏನು ಟೈಮಿಂಗ್ಸ್ ಕೊಡ್ತಿರೋದು ನೀವು ಬಿರಿಯಾನಿ? ನಾವು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. 5 ಗಂಟೆಯಿಂದ 9 ಗಂಟೆ ತನಕ ಇರುತ್ತೆ. ಬರೀ ಈವ್ನಿಂಗ್ ಮಾತ್ರ? ಈವ್ನಿಂಗ್ ಮಾತ್ರ ಬರೀ. 2 kg ಮಶ್ರೂಮ್ ಇದೆ. ನೀಟಾಗಿ ತೊಳೆದು 2 ಭಾಗ ಮಾಡಿದ್ದೀರಾ? 2 ಭಾಗ ಆಗುತ್ತೆ. ದೊಡ್ಡದಿದ್ರೆ 4 ಭಾಗ ಮಾಡ್ತೀವಿ. ಓಕೆ. ಎಷ್ಟು ಹಾಕ್ತಿದ್ದೀರಾ? ಎಲ್ಲ ಹೋಮ್ ಮೇಡ್. ಅದರಲ್ಲಿ ಸ್ಪೈಸಸ್ ಬೀಳುತ್ತೆ. ಈ ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಆಮೇಲೆ ಅನಾನಸ್ ಹೂವು, ಧನಿಯಾ, ಜೀರಿಗೆ, ಇದೆಲ್ಲ ಸ್ಪೈಸಸ್ ಬಿದ್ದು ಎಲ್ಲ ನಾವು ಹುರಿದು, ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತೀವಿ. ಅದನ್ನೆಲ್ಲ ಹುರಿದು ಪುಡಿ ಮಾಡಿ, ಮತ್ತು ಕಾರ್ನ್ಫ್ಲೋರು, ಮೈದಾ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಾಕಿ, ಆಮೇಲೆ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ. ಇನ್ನು ಸ್ವಲ್ಪ ಸ್ಪೈಸಿ ಬೇಕು ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಕಬಾಬ್ಗೆ ಕಲಸಿ. ಇವಾಗ ಇದರಲ್ಲೆಲ್ಲ ಇದೆಯಾ? ಎಲ್ಲ ಇದೆ ಸರ್ ಇದರಲ್ಲಿ. ಈ ಥಿಕ್ನೆಸ್ಸಲ್ಲಿ ಕಲಿಸ್ಕೊಳ್ತೀವಿ ನಾವು. ಓಕೆ, ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. ನಾವು ಇದನ್ನೇ ಪನ್ನೀರ್ಗೆ ಮತ್ತು ಬೇಬಿಕಾರ್ನ್ಗೆ ಮಶ್ರೂಮ್ಗೆ ಇದೇ ಯೂಸ್ ಮಾಡೋದು ಸರ್ ಎಲ್ಲದಕ್ಕೂ. ಮಶ್ರೂಮ್ ಬೇಜಾನ್ ಇದಾವೆ, ಸಿಗುತ್ತೆ ಎಲ್ಲ? ಎಲ್ಲ ತುತ್ತುಗೂ ಸಿಗುತ್ತೆ ಮಶ್ರೂಮು. ಎಣ್ಣೆ ಕಾದಿದೆ, ಕಬಾಬ್ ಹಾಕ್ತಾರೆ. ಇದು ಪೆಪ್ಪರು, ಮಶ್ರೂಮ್ ಪೆಪ್ಪರ್. ಇದು ಫಸ್ಟು ಫ್ರೈ ಮಾಡ್ಕೊಳ್ತೀವಿ. ಕಾರ್ನ್ಫ್ಲೋರ್ ಅಲ್ಲ? ಕಾರ್ನ್ಫ್ಲೋರಲ್ಲಿ. ಅದು ಟೇಸ್ಟೇ ಸೂಪರು. ಸರ್ ಮಶ್ರೂಮ್ ಬಿರಿಯಾನಿ ಬಂದು ಫುಲ್ಲು 70, ಹಾಫು 40, ಮಶ್ರೂಮ್ ಕಬಾಬ್ 70, ಬೇಬಿಕಾರ್ನ್ ಕಬಾಬ್ 70, ಪನ್ನೀರ್ ಕಬಾಬ್ 70, ಮಶ್ರೂಮ್ ಪೆಪ್ಪರು 70 ರೂಪಾಯಿ. ಪನ್ನೀರ್ ಕಬಾಬ್ 100. ಪನ್ನೀರ್ ಕಬಾಬ್ 100. ಪನ್ನೀರ್ ಕಬಾಬ್ ಒಂದು ಬಿಟ್ಟರೆ ಮಿಕ್ಕಿದ್ರೆ 70 ರೂಪಾಯಿ.
ಓಕೆ ಓಕೆ. ನೀವೇನಾದರೂ ವೆಜ್ ಬಿರಿಯಾನಿ ಲವರ್ ಏನಾದ್ರು ಆಗಿದ್ದರೆ, ಬಿರಿಯಾನಿ ತಿನ್ನಬೇಕಂತ ಬಯಸಿದ್ದಿದ್ರೆ, ಸೊ ಬನ್ನಿ ಅನ್ನಪೂರ್ಣೇಶ್ವರಿ ಬಿರಿಯಾನಿ ಕಾರ್ನರ್ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಕಾರ್ನರು. ಸೊ ಬಿಸಿ ಬಿಸಿ ಬಿರಿಯಾನಿ ನಿಮಗೆ ಸಾಯಂಕಾಲ ಹೊತ್ತು ಸಿಗುತ್ತೆ, ಸಖತ್ತಾಗಿ ಮಾಡಿಕೊಟ್ಟಿದೆ. ಒಟ್ಟು ಪ್ರತಿಯೊಂದು ಬೈಟಲ್ಲೂ ನಿಮಗೆ ಬಿರಿಯಾನಿ ಪೀಸ್ ಅಂತೂ ಸಿಕ್ಕೇ, ಅಂದರೆ ಮಶ್ರೂಮ್ ಪೀಸ್ ಅಂತೂ ಸಿಕ್ಕೇ ಸಿಗುತ್ತೆ. ಫ್ರೆಶ್ ಆಗಿರೋ ಬಿರಿಯಾನಿ, ಫ್ರೆಶ್ ಆಗಿರೋ ಮಶ್ರೂಮು, ಆಹಾ ಹಾ ಹಾ ನೋಡಿ. ಅವ್ರು ಮೇಕಿಂಗ್ ಮಾಡಬೇಕಾದ್ರೆ ಘಮ 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 ಅಂತಿತ್ತು. ಒಳ್ಳೆ ಸ್ಪೈಸಸ್ ಎಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ, ಮನೆ ಸ್ಟೈಲಲ್ಲಿ ಮಾಡಿಕೊಟ್ಟಿರೋದು, ನಾಟಿ ಸ್ಟೈಲು. ನೋ ಕಲರ್, ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನಿದೆ, ಎಲ್ಲ ಒರಿಜಿನಲ್ ಫ್ಲೇವರ್ಸೇ. ಸ್ಪೈಸಿ ಇದೆ. ಬಿರಿಯಾನಿ ಲವರ್ಸ್ ಆಗಿದ್ರೆ, ಸ್ಪೈಸಿ ಇಷ್ಟಪಡೋದ್ರೆ ಸಾಕಾಗಿ 7 ಮಾಡಿಸ್ದಂಗೆ ಇರುತ್ತೆ ಮಾತ್ರ ಇದು ಬಿರಿಯಾನಿ. ರುಚಿಯಾಗಿದೆ. ಒಟ್ಟಿನಲ್ಲಿ ಹಾಕಿರೋ ಸ್ಪೈಸಸ್ ಎಲ್ಲ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಬಿರಿಯಾನಿ ಮಾತ್ರ ತಿನ್ನಬೇಕಾದ್ರೆ ಬಾಯಲ್ಲಂತ ನೀರು ಬರೋದು ಖಂಡಿತ. ಅಷ್ಟೊಂದು ಸಖತ್ತಾಗಿದೆ. ಗ್ರೀನು ಮತ್ತು ಎಲ್ಲೋ ಮಿಕ್ಸ್ ಇದೆ ಕಲರ್ ಮಾತ್ರ. ಅವ್ರು ಹಾಕಿದ್ದು ಅರ್ಶಿನ ಹಾಕಿದ್ರು, ಪ್ಲಸ್ಸು ಒಂಥರ ಸೊಪ್ಪೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿಕೊಂಡಿದ್ರು. ಅದ್ರದ್ದು ಕಲರು ಇಳ್ಕೊಂಡಿರೋದು ಇದರಲ್ಲಿ. ಸೊಪ್ಪು ಹಾಕಿದ್ರು ಕೂಡ ನಿಮಗೆ ಹಸಿ ವಾಸನೆ ಅಂತೂ ಇಲ್ಲ, ಹಸಿ ಟೇಸ್ಟ್ ಇಲ್ಲ, ಬಟ್ ಫ್ಲೇವರ್ಫುಲ್ಲಾಗಿದೆ, ಖಾರವಾಗಿ ಸಕ್ಕತ್ತಾಗಿದೆ. ಸೂಪರ್. ನೀವೇನಾದರೂ ಬಂದರೆ ಈ ಮಶ್ರೂಮ್ ಬಿರಿಯಾನಿನ ಮತ್ತೆ ಸಕ್ಕತ್ತಾಗಿ ಇಷ್ಟಪಟ್ಟೆ ಬರ್ತೀರಾ. 70 ರೂಪಾಯಿಗೆ ಒಳ್ಳೆ ಸೂಪರಾಗಿರೋ ಮಶ್ರೂಮ್ ಬಿರಿಯಾನಿ. ನೋಡಿ ರೆಡ್ ಆಗಿದೆ ಒಟ್ಟಲ್ಲಿ. ಆಹಾ ಹಾ ಜ್ಯೂಸಿ ಆಗಿದೆ. ಹೆಂಗಿದೆ ನೋಡಿ, ಹಿಂಗಿರ್ಬೇಕು ಆ್ಯಕ್ಚುಲಿ. ಡ್ರೈ ಇಲ್ಲ, ಒಟ್ಟು ನೋಡೋದ್ರೇನೆ ಗೊತ್ತಾಗುತ್ತೆ, ಡ್ರೈ ಅಂತ ಕಾಣಿಸೋದಿಲ್ಲ. ಒಳ್ಳೆ ಟೇಸ್ಟ್ ಇದೆ, ರುಚಿಯಾಗಿದೆ. ಒಟ್ಟಿನಲ್ಲಿ ಹಾಕಿರೋ ಮೇಲ್ಗಡೆ ಕೋಟಿಂಗ್ ಏನಿದೆಯಲ್ಲ ಸಖತ್ತಾಗಿದೆ. ಮೇಲ್ಗಡೆ ನಿಮಗೆ ಆ ಕೋಟಿಂಗು ಆ ಟೇಸ್ಟ್ ಕೊಡ್ತಿರೋದಕ್ಕೆ, ಒಳಗಡೆ ಜ್ಯೂಸಿಯಾಗಿರೋ ಮಶ್ರೂಮು ಆ ಕೋಟಿಂಗ್ ಜೊತೆ ಮಿಕ್ಸ್ ಆಗಿಬಿಟ್ಟು ಸಖತ್ತಾಗಿ ನಿಮಗೆ ಇಷ್ಟ ಆಗುತ್ತೆ ಫ್ಲೇವರು. ಸೂಪರಾಗಿದೆ, ಫ್ರೆಶ್ ಆಗಿದೆ ಮಶ್ರೂಮ್ ಮಾತ್ರ. ಮಶ್ರೂಮಲ್ಲಿ ಇನ್ನೊಂದು ಐಟಮ್ ಸಿಗುತ್ತೆ ನಿಮಗೆ, ಪೆಪ್ಪರ್ ಡ್ರೈ. ನೀವು ಡ್ರೈಯನ್ನು ತಿನ್ಬೇಕನ್ಸರಿ ಈ ಥರ ಪೆಪ್ಪರ್ನ ಹಾಕಿ ಡ್ರೈ ಮಾಡಿ ಕೊಡ್ತಾರೆ. ಪೆಪ್ಪರೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಫುಲ್ಲಾಗಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹೋಗಿಲ್ಲ ಇದರಲ್ಲಿ. ಇದು ಕಾರ್ನೆಲ್ಲ ಹಾಕಿ ಕೋಟಿಂಗ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಿಮಗೆ ಈರುಳ್ಳಿ ಹಾಕಿ, ಪೆಪ್ಪರು ಉಪ್ಪೆಲ್ಲ ಹಾಕಿ ಈ ಥರ ಫ್ರೈ ಮಾಡಿಕೊಡ್ತಾರೆ ಒಂಥರ ಪ್ಯಾನಲ್ಲಿ. ಸಾಕಾದಾಗಿ ಸಿಂಪಲಾಗಿ ಮಾಡಿಕೊಟ್ಟಿರೋವಂಥದ್ದು. ಇದೇ ಒಂಥರ ಫ್ಲೇವರ್ ಇದೆ. ಇದೇನಂದರೆ ಡ್ರೈ ಅಲ್ವಾ, ಮೇಲ್ಗಡೆ ನಿಮಗೆ ಕೋಟಿಂಗ್ ಏನಿದೆ ಪೆಪ್ಪರ್ ಹಿಡ್ಕೊಂಡು ಆಹಾ ಒಳ್ಳೆ ರುಚಿ ಕೊಡ್ತಿದೆ. ಬಟ್ ಒಳಗಡೆ ಮಶ್ರೂಮ್ ಇರೋದು ಕ್ವಾಲಿಟಿ, ಪೆಪ್ಪರ್ ಜೊತೆ ಮಶ್ರೂಮು ಕಚ್ಚಿದಾಗ ಜ್ಯೂಸಿನೆಸ್ ಜೊತೆ ಪೆಪ್ಪರ್ ಮಿಕ್ಸ್ ಆದಾಗ ಓಹೋ ಅನಿಸುತ್ತೆ. ಸಖತ್ತಾಗಿದೆ, ಚೆನ್ನಾಗಿದೆ ಮೇಡಮ್, ಸೂಪರ್. ಇದು ನೋಡಬೇಕಾದ್ರೆ ಮೇಕಿಂಗು ಸಿಂಪಲ್ ಅಂತ ಅನಿಸ್ತು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ಒಗ್ಗರಣೆ ಹಾಕಿ ಮಾಡಿದ್ರೆ ಮಶ್ರೂಮ್ ಬಿರಿಯಾನಿ ಮಸ್ಟ್ ಟ್ರೈ. ಇಲ್ಲಿ ಬಂದರೆ ಸೂಪರ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ನಿಮಗೆ ಕಾರ್ನು ಸಿಗುತ್ತೆ, ಬೇಬಿ ಕಾರ್ನು, ಪನ್ನೀರ್ ಸಿಗುತ್ತೆ. ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು. 5 ಗಂಟೆಯಿಂದ ಸ್ಟಾರ್ಟ್ ಆದರೆ 10 ಗಂಟೆವರೆಗೂ ಇರ್ತಾರೆ. 9 ಗಂಟೆ ಲಾಸ್ಟಾ? 9 ಗಂಟೆವರೆಗೂ ಇರ್ತಾರಂತೆ. ಸೊ ಬನ್ನಿ, 70 ರೂಪಾಯಿಗೆ ಒಳ್ಳೆ ಸೂಪರಾಗಿರೋ ಬಿರಿಯಾನಿ ಐಟಮ್ಸ್ಗಳು ಸಿಗ್ತವೆ ನಿಮಗೆ. ಬಂದು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೊಕೇಶನ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬಂದು ಟ್ರೈ ಮಾಡಿ. ಬಾಯ್.